ದೋಸ್ತಾಗಿ ಮಾತಾಡೋದಾಗಿ ನಮ್ದೇನಿಲ್ಲ. ನಮ್ದು ಒಂದು ಲೈನು ಅಜೆಂಡಾ ಇವತ್ತು ಅಷ್ಟೇ. ಸಾಂಕೇತಿಕ ಸೋಮವಾರದಿಂದ ಅವೆಲ್ಲ ಎಲ್ಲ ತೋರಿಸಿ ಅವಾಗ ತೋರಿಸಿ ಅಂದರೆ ಚೇರ್ ಮೇಲೆ ಕೂತ್ಕೊಂಡ್ರಿ. ನಾನು ಚೇರ್ ನೆಕ್ಸ್ಟ್ ಸೋಮವಾರದಿಂದ ಚೆನ್ನಾಗಿ ಇಟ್ಕೊಂಡ್ರಿ ಇವತ್ತಿನ ಪ್ರತಿಭಟನೆ PDO ಶೋಭಾ ರೋಣಿ ಅವ್ರ ಮೇಲೆ. ಯಾಕೆಂದರೆ ನಮಗೆ ಅವ್ರು ಬಂದಾಗಿಂದ ನಮ್ಮ ಗ್ರಾಮ ಪಂಚಾಯತಿಲಿ ಯಾವುದೇ ಕಾರ್ಯಗಳು ನಿರ್ವಹಿಸ್ತಾ ಇಲ್ಲ, ಯಾವುದೇ ಕಾರ್ಯ ನಿರ್ವಹಿಸ್ತಾ ಇಲ್ಲ. ಎಲ್ಲ ಗ್ರಾಮಗಳಲ್ಲೂ ಚರಂಡಿ ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಮೇಡಮ್ನು. ಆಮೇಲೆ ಖಾತೆಗಳು ಅವ್ರಿಗೆ ಬೇಕಾದ ಈ ಖಾತೆಗಳನ್ನ ಮಾತ್ರ ತಕ್ಕಂತ ಇದ್ದಾರೆ. ನಮಗೆ ಯಾವುದೇ ನಾವು ಹೇಳಿದ ಖಾತೆ ಆಗಲಿ, ಗ್ರಾಮಸ್ಥರ ಖಾತೆ ಆಗಲಿ ತಕ್ಕೊಡ್ತಾ ಇಲ್ಲ. ನಮ್ಮ ಪಂಚಾಯತಿ PDO ಮೆಂಬರ್ಗಳು, ಸದಸ್ಯರುಗಳಿಗೆ ಯಾವುದೇ ಗೌರವ ಕೊಡ್ತಾ ಇಲ್ಲ. ನಾವು ಬಂದು ಕೂತ್ಕೊಂಡ್ರು ಹೋಗ್ಬೇಕಾದ್ರೆ ಶನಿಗಳು ಕೂತವೆ, ಪೀಡೆಗಳು ಕೂತವೆ ಅಂತಲೇ ಅಂದ್ಕೊಂಡು ಹೋಗ್ತಾರೆ ಕೇಳಿಸ್ಕೊಳ್ಳೋ ಹಾಗೆ. ನಾವೇನು ಮಾತಾಡಿಲ್ದಿರೋ ಆಲ್ರೆಡಿ ನಮ್ಮ ಮೇಲೆಲ್ಲ ಕೇಸ್ ಹಾಕಿದ್ದಾರೆ ಅವರು. ಇದರಿಂದ ಅವರು ಬಂದಾಗಿಂದ ಯಾವುದೇ ಗ್ರಾಮ ಪಂಚಾಯತಿಲಿ ಕಾರ್ಯಗಳು ನಿರ್ವಹಿಸ್ತಾ ಇರೋದ್ರಿಂದ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಂದ ಇವತ್ತು ಏನಾಗಿದೆ ಅಂದರೆ ನಮ್ಮದು ಕೂಗಳ್ತಾ ಇದೆ, ಬೆಂಗಳೂರಿಗೆ ಕೂಗಳ್ತಾ ಇರುವಂಥ ಟಿಬೇಗು ಗ್ರಾಮ ಪಂಚಾಯತಿ ನೆಲಮಂಗಲ ತಾಲೂಕಲ್ಲಿ ಹೈಯೆಸ್ಟ್ ಇದು ಅರನ್ಸ್ ದುಡ್ಡು ಇರೋಂಥ ಪಂಚಾಯತಿಲಿ 4ನೇ ಪಂಚಾಯತಿನೋ ಅಥವಾ 3ನೇ ಪಂಚಾಯತಿನೋ ಅರ್ನಿಂಗ್ಸ್ ಇರೋ ಪಂಚಾಯತಿ. ಅವು ಇವತ್ತು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 2 ಕೋಟಿ ಮೇಲೆ ಅಕೌಂಟ್ ನಂಬರ್ ಲೋನ್ ಇದೆ. ಬೇರೆ ಸುಮಾರು ಈ ಅಮ್ಮ ಶೋಭಾ ರಾಣಿಯವರು ಬಂದ ಮೇಲೆ 1.5 ವರ್ಷದಿಂದ ಯಾವುದೇ ಮಾಸಿಕ ಸಭೆನ ಪೂರ್ಣಗೊಳಿಸಿಲ್ಲ, ಅಧ್ಯಕ್ಷರು ಸಹಿ ಪಡೆದಿಲ್ಲ. ಆಮೇಲೆ ವಾರ್ಡ್ ಸಭೆ ಅಭಿಲಾಷ್ ಅವರು ಬಂದಾಗ ವಾರ್ಡ್ ಸಭೆ ಮುಗಿದ ಮೇಲೆ ಕಡ್ಡಾಯವಾಗಿ ಗ್ರಾಮ ಸಭೆ ಮಾಡಬೇಕು, ಗ್ರಾಮ ಸಭೆ ಮಾಡಿಲ್ಲ. ಗ್ರಾಮ ಪಂಚಾಯತಿ ಒಳಗೆ ಯಾವುದೇ ಸದಸ್ಯರಾಗಲಿ ಅಧ್ಯಕ್ಷರಿಗಾಗಲಿ ಯಾವುದೇ ಗೌರವ ಕೊಡಲ್ಲ. ನಮಗೆ ಇವತ್ತಿನ ಧರಣಿಗೆ ಈ ಗ್ರಾಮ ಪಂಚಾಯತಿ ಸದಸ್ಯರು ಇಷ್ಟೊಂದು ಆಗಿದ್ರೆ ಕಾರಣ ಇವರು ಅಭಿವೃದ್ಧಿಗೆ ಅಸಹಕಾರ, ನಮ್ಮ ಅಭಿವೃದ್ಧಿ ಅಧಿಕಾರಿಗಳ ಅಸಹಕಾರ. ಇಲ್ಲಿ ಮಹಿಳಾ ಸದಸ್ಯರು 10 ಜನ ಇದ್ದಾರೆ ಗ್ರಾಮ ಪಂಚಾಯತಿಯಲ್ಲಿ. ಒಬ್ಬ ಮಹಿಳಾ ಸದಸ್ಯರು ಮಹಿಳಾ ಸದಸ್ಯೆ ಅಧ್ಯಕ್ಷರು, ಒಬ್ಬ ಮಹಿಳೆ PDO ಆಗಿ ಒಬ್ಬ ಮಹಿಳೆ ಅಧ್ಯಕ್ಷರಿಗೆ ಸಹಕಾರ ಕೊಡ್ತಿರೋ ಇದ್ದರೆ ಇನ್ಯಾರಿಗೆ ಇವ್ರು ಸಹಕಾರ ಕೊಟ್ಟು ಅಭಿವೃದ್ಧಿ ಮಾಡ್ತಾರೆ? ಓನ್ಲಿ ಇವ್ರಿಗೆ ಇಂಟೆನ್ಷನ್ನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಲ್ಲ, ಇವ್ರ ಅಭಿವೃದ್ಧಿ ಆಗಬೇಕಷ್ಟೆ. ಯಾವುದೇ ಖಾತೆ ಮಾಡಬೇಕಾದ್ರೆ ಗ್ರಾಮ ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಮಾಸಿಕ ಸಭೆಯಲ್ಲಿ ಅನುಮೋದನೆ ಪಡೆದು ಆ ಅನುಮೋದನೆ ಪ್ರಕಾರ ಖಾತೆ ಮಾಡಬೇಕು. ಇವ್ರು ಯಾವುದೇ ಅನುಮೋದನೆ ಪಡೆಯಲ್ಲ, ಏನೂ ಮಾಡಬೇಕಾಗಿಲ್ಲ. ಇವ್ರು ಇಷ್ಟ ಬಂದಂಗೆ ಗ್ರಾಮ ಪಂಚಾಯತಿ ನಡೆಸೋಕ್ಕೆ ಹೋಗಿದ್ದಾರೆ. ಕಾನೂನು ಚೌಕಟ್ಟಿನಲ್ಲಿ ಗ್ರಾಮ ಪಂಚಾಯತಿ ನಡೆಸಿ ಅಂತ ನಾವು ಹೇಳಿದ್ರೆ ಇವರು ಭ್ರಷ್ಟಾಚಾರ. ಇವಾಗ ಸುಮಾರು 12 ಲಕ್ಷ ರೂಪಾಯಿ ಲೈಟ್ ತಂದಿದ್ದಾರೆ ಅಂತಾರೆ, 3 ಲಕ್ಷ ರೂಪಾಯಿ ಲೈಟ್ ಇಲ್ಲ. 6 ರಿಂದ 8 ಲಕ್ಷ ರೂಪಾಯಿ ವಾಟರ್ ಬಿಲ್ ಕೊಟ್ಟಿದ್ದೀವಿ, ಏನು ವಾಟರ್ ಐಟಮ್ಸ್ ತರಿಸಿದ್ದೀವಿ ಫಿಟ್ಟಿಂಗ್ಸ್ ಅಂತ ಹೇಳ್ತಾರೆ, ಪೈಪ್ಲೈನು ಅದು ಇದು ಅಂತ. ಅದಕ್ಕೆ ಬಿಲ್ ಇಲ್ಲ, ನಾವು ಕೇಳಿದ್ರೆ ಬಿಲ್ ಕೊಡೋಕ್ಕೆ ರೆಡಿ ಇಲ್ಲ. ಆಮೇಲೆ ಈ SC ಕೇಸ್ ಹಾಕಿರೋದು ಮಾನವ ಹಕ್ಕು ನಾಗರಿಕ, ಅದಕ್ಕೆ ಹೋಗಿ ನಮ್ಮ ಮೇಲೆ ಇಲ್ಲಿಸಲದ ಆರೋಪ ಮಾಡಿ ಕಂಪ್ಲೇಂಟ್ ಕೊಡ್ತಾರೆ. ಇದನ್ನು ಬೆದರಿಕೆ ಹಾಕ್ತಾರೆ, ಈ ಕಂಪ್ಲೇಂಟ್ ಕೊಡ್ತೀವಿ ನಿಮ್ಮ ಮೇಲೆ, ಅದು ಮಾಡ್ತೀವಿ ಇದು ಮಾಡ್ತೀವಿ. ಅದಕ್ಕೆ ಇವತ್ತಿಂದ ಎಲ್ಲ ಸದಸ್ಯರು ಇವತ್ತು ಸಾಂಕೇತಿಕವಾಗಿ ನಾವು ಮೇಲಾಧಿಕಾರಿಗಳಿಗೆ ಈ ನಮ್ಮ ಅಹವಾಲನ್ನ ಮುಟ್ಟಿಸಿದ್ದೀವಿ. ಇವತ್ತು ಸಾಂಕೇತಿಕ ಧರಣಿ ಮಾಡಿದ್ದೀವಿ. ಸೋಮವಾರ ದಿವಸ ಮಾನ್ಯ ತಾಲೂಕು ಯುವ ಸಾಹೇಬರಿಗೆ ನಮ್ಮೆಲ್ಲ ಸದಸ್ಯರು ಇದನ್ನು ರಾಜೀನಾಮೆ ಕೊಟ್ಟು ನಾವು ಅವತ್ತು
ಅನಿರ್ದಿಷ್ಟ ಕಾಲದವರೆಗೂ ಗ್ರಾಮ ಪಂಚಾಯತಿ ಒಳಗೆ ನಮ್ಮ ಹೋರಾಟ ಇದು ನಡೆಯುತ್ತೆ. ಈ ಶೋಭಾರಾಣಿ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಲಿ ಅಥವಾ ಆಫೀಸ್ ತೊಗೊಂಡ್ಲಿ ನಮ್ಗೆ ಅದು ಸಂಬಂಧ. ನಮ್ಮ ಗ್ರಾಮ ಪಂಚಾಯತಿಗೆ ಉತ್ತಮ ಆಡಳಿತಾಧಿಕಾರಿ ನೇಮಿಸ್ಬೇಕು. ನಾವು ಯಾರು ಇವ್ರು ಬೇಕು ಅವ್ರು ಬೇಕು ಅನ್ನಲ್ಲ, ಯಾರನ್ನ ಆಗಲಿ ಉತ್ತಮ ಆಡಳಿತಾಧಿಕಾರಿನ ನೇಮಿಸಿ ನಮಗೆ ಅಭಿವೃದ್ಧಿ ಪಡಿಸ್ಬೇಕು ಅಷ್ಟೇ. ಆಕ್ಷನ್ ಪ್ಲ್ಯಾನ್ಗಳಾಗಬೇಕು, ಗ್ರಾಮ ಪಂಚಾಯತಿ ಒಳಗೆ ಬೇಜಾನ್ ಖಾತೆಗಳಾಗಬೇಕು, ಸಾರ್ವಜನಿಕರು ಕೆಲಸ ಆಗಬೇಕು. ಪ್ರತಿ ವಾರ್ಡ್ಗೆ ಬನ್ನಿ, ನೀವೆಲ್ಲ ಬನ್ನಿ ನೋಡಿ ಏನೇನಾಗಿದೆ ಅಂತ. ನಾವು ಅವ್ರಿಗೆ ಯಾವುದೇ ಆಕ್ಷನ್ ಪ್ಲ್ಯಾನ್ ಮಾಡಿಲ್ಲ. 2 ವರ್ಷ ಆಯ್ತು ಇವ್ರು ಬಂದು, ಏನು ಮಾಡಿದ್ದಾರೆ? ಎಷ್ಟು ಖಾತೆ ಖಾತೆ ಒಂದು ತೆಗೆದಿದ್ದಾರೆ ಅಷ್ಟೇ. ಎಷ್ಟು ಬೇಕಾದವ್ರಿಗೆ ಬಿಲ್ ಕೊಟ್ಟಿದ್ದಾರೆ. ಆಕ್ಷನ್ ಪ್ಲ್ಯಾನ್ ಮಾಡ್ದಂಗೆ ಸುಮಾರು 1.5 ಕೋಟಿಯಿಂದ 2 ಕೋಟಿ ಬರೀ NMR ಬಿಲ್ ಖರ್ಚು ಮಾಡಿದ್ರೆ ಕಾನೂನು ಚೌಕಟ್ಟಿನಲ್ಲಿ ಇದೆಯಾ? ಅವಕಾಶ ಇದೆಯಾ ಅದಕ್ಕೆ? ಈ ಥರ ಆಗಿರೋದ್ರಿಂದ ನಮ್ಮ ಇದಕ್ಕೆ ಬೇಜಾರಾಗೇನೆ ಇದು ನೊಂದು ಮಾಡ್ತಿರೋಂಥ ಕಾರ್ಯಕ್ರಮ. ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಸದಸ್ಯರು ಮನನೊಂದು ಮಾಡಿದಿರೋಂಥ ಕಾರ್ಯಕ್ರಮ. ಯಾಕೆಂದರೆ ಹೊಸ್ದಾಗಿ ಸುಮಾರು 15 ಜನ ಹೊಸ್ದಾಗಿ ಗೆದ್ದಿರೋಂಥ ಗ್ರಾಮ ಪಂಚಾಯತಿ ಸದಸ್ಯರು. ಗ್ರಾಮ ಪಂಚಾಯತಿ ಸದಸ್ಯರಾಗಬೇಕಾದ್ರೆ ಏನೋ ಒಂದು ಅಭಿವೃದ್ಧಿ ಪಡಿಸ್ಬೇಕು ಅಂತ ಮನಸ್ಸಲ್ಲಿ ಆಸೆ ಇಟ್ಕೊಂಡು ಬರ್ತಾರೆ ಪಂಚಾಯತಿಗೆ. ಅವ್ರು ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೆ 100% ಬೇಡ 50% ನಾವು ರೀಚ್ ಆಗಲಿಲ್ಲ ಅಂದರೆ ಏನು ಪ್ರಯೋಜನ ಬರ್ತದೆ? ಆರೋಪಗಳಿದ್ರೆ ಮೇಲಧಿಕಾರಿ 10:30ಗೆ ತಾವೆಲ್ಲ ದಯವಿ ಮಾಡಿ ಅಲ್ಲಿ ಬನ್ನಿ. ನಾವು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಮತ್ತು ಅಲ್ಲೇ ಬನ್ನಿ, ಅಲ್ಲೇ ಸತ್ಯಾಗ್ರಹ ಹೂಡ್ತೀವಿ. ಗ್ರಾಮ ಪಂಚಾಯತ್ ಪರಿಹಾರ ಏನಿಲ್ಲ. ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಬದಲಾವಣೆ ಒಂದೇ ಸ್ಲೋಗಾನ್. ಗಣೇಶ್ ಅಂತ ಗ್ರಾಮ ಪಂಚಾಯತಿ ಸದಸ್ಯರು. ಇಲ್ಲಿ ಇವತ್ತು ಏನು ಧರಣಿ ನಾವು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಕೂಡ ಇವತ್ತು ಯಾಕೆ ಧರಣಿ ಕೂತ್ಕೊಂಡಿದ್ದೀವಿ ಅಂತಂದರೆ, ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಆದಂತಹ ಶೋಭಾರಾಣಿ ಮೇಡಮ್ ಅವರು ಈ ಹಿಂದೆ ಹತ್ತತ್ರ 2 ವರ್ಷ ಕಾಲ ಆಯಿತು PDO ಆಗಿ ನಮ್ಮ ಪಂಚಾಯತಿಗೆ ನೇಮಕಗೊಂಡು. ಆದರೂ ಕೂಡ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ನಮ್ಮ ಪಂಚಾಯತಿನಲ್ಲಿ ಆಗಿಲ್ಲ. ಯಾವುದೇ ಒಂದು ಮಾಸಿಕ ಸಭೆ ಮಾಡಬೇಕಾದ್ರೂ ಕೂಡ ಇಲ್ಲಿವರೆಗೂ ಮಾಸಿಕ ಸಭೆನ ಅರ್ಧಕ್ಕೆ ಮೊಟಕುಗೊಳಿಸಿ ಹೋಗಿರೋವಂಥದ್ದು ಇದೆ. ಅದಕ್ಕೆ ನಾವು ಅರ್ಜಿನೂ ಕೊಟ್ಟು ಅವ್ರಿಗೆ ಇದನ್ನು ಮಾಡಿದ್ದೀವಿ. ಮೇಲಾಧಿಕಾರಿಗಳಿಗೆ ಇವರು ಕೆಲಸ ಮಾಡದೇ ಇರೋವಂಥದ್ದನ್ನ ನಾವು ಮೇಲಾಧಿಕಾರಿಗಳಿಗೆ 3ನೇ ತಿಂಗಳಲ್ಲಿ ಮೇಲಾಧಿಕಾರಿಗಳಿಗೆ ನಾವು ಗಮನಕ್ಕೆ ತಗೊಂಬಂದು ಅಪ್ಲಿಕೇಶನ್ ಕೊಟ್ಟರು ಕೂಡ ಆ ಅಪ್ಲಿಕೇಶನ್ ವಿರುದ್ಧ ಅಂದರೆ ನಮ್ಮ ಎಲ್ಲ ಸದಸ್ಯರು ಇದರಲ್ಲಿ ಯಾವುದೇ ರೀತಿ BJPಯವರು, JDSನವರು, ಕಾಂಗ್ರೆಸ್ನವರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲ ಸದಸ್ಯರನ್ನು ಕೂಡ ಒಟ್ಟಾಗಿ ನಿಂತ್ಕೊಂಡು CEO ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, EO ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಅದನ್ನು ಮೀರಿ ತನಿಖೆ ಮಾಡಿಸಿದ್ರು. ನಮ್ಮ ಪಂಚಾಯತಿನಲ್ಲಿ ತನಿಖೆ ಮಾಡಿಸಿದಾಗೂ ಕೂಡ ಅವರೊಂದು ರಿಪೋರ್ಟ್ ತೊಗೊಂಡೋದ್ರು. ಆ ರಿಪೋರ್ಟು ಕೂಡ ತಮಗೆ ರಿಪೋರ್ಟ್ ಕೊಡ್ತೀನಿ, ಮತ್ತು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿರೋದು ಕೂಡ ಕಂಪ್ಲೇಂಟ್ ಕೊಡ್ತೀವಿ. 18 ಜನ ಎಲ್ಲರೂ ಸಹಮತವಾಗಿ CEO ಕಂಪ್ಲೇಂಟ್ ಮಾಡೋದನ್ನು ಕೂಡ ಅದರ ವಿರುದ್ಧ ನಮ್ಮ 18 ಜನದ ಮೇಲುಗಡೆನೂ ಕೂಡ ಈ ಕಂಪ್ಲೇಂಟಿನ ಮೇಲುಗಡೆ ನಮಗೆ ಮಾನವ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ನಮ್ಮ ಮೇಲ್ಗಡೆ ಹೇಳಿ, ನಾನು ಈ ಅಧಿಕಾರಿಯಾಗಿರೋದ್ರಿಂದ ನೀವೇನಾದರೂ ಬಂದರೆ ನಿಮ್ಗೆ ಅಟ್ರಾಸಿಟಿ ಕೇಸ್ ಮಾಡ್ತೀನಿ ಅಂತಾರೆ. ಅದು ಮೇಲಾಗಿ ಇನ್ನೂ ಬೇರೆ ಮಾತಾಡ್ತಾರೆ. ಈಗ ನಾವೇನಾದರೂ ಜಾಸ್ತಿ ಯಾರಾದರೂ ಬೇರೆ ಅಧಿಕಾರಿಗಳ ಹತ್ರ ಕಂಪ್ಲೇಂಟ್ ಮಾಡೋಕ್ಕೆ ಹೋದರೆ ನಮಗೆ ಅವ್ಯಾಚ ಪದದಿಂದ ನಿಂದಿಸ್ತಾರೆ. ಅದನ್ನು ನಿಮಗೆ ತಮಗೂ ಕೂಡ ಈಗ ತಮ್ಮ ಗಮನಕ್ಕೂ ಬಂದಿರ್ತೈತೆ. ಅದನ್ನು ಕೂಡ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. ಆಮೇಲೆ ಯಾವುದೇ ಸದಸ್ಯರು ಕೂಡ ಅವ್ರ ಹತ್ರ ಮಾತಾಡೋಕೆ ಹೋದರೆ ಅಗೌರವವಾಗಿ ನಡ್ಕೊಂತಾರೆ. ಅಧ್ಯಕ್ಷರು ಕೂಡ ನಮ್ಮ ವಾರ್ಡ್ ಸಭೆ ಅಭಿಲಾಷ್ ಅವರು ಇವರ ಸಸ್ಪೆನ್ಷನ್ನಲ್ಲಿ ಟೈಮಲ್ಲಿ ವಾರ್ಡ್ ಸಭೆ ಮಾಡಿದರು. ಅಭಿಲಾಷ್ ಅವರು PDO ಅವರು ಅಭಿಲಾಷ್ ಅವರು ಬಂದಾಗೂ ಕೂಡ ಸಸ್ಪೆನ್ಷನ್ ಮಾಡಿದರು. ಆ ಟೈಮಲ್ಲಿ ವಾರ್ಡ್ ಸಭೆ ಮಾಸಿಕ ಸಭೆಗಳು ಮಾಡಿದಾದ್ಮೇಲೆ ವಾರ್ಡ್ ಸಭೆ ಮಾಡಿದಾದ್ಮೇಲೆ 28ನೇ ತಾರೀಕು ಲಾಸ್ಟ್ ಟೈಮು ಅಧ್ಯಕ್ಷರು ಕೂಡ ಆದೇಶ ಮಾಡಿ 28ನೇ ತಾರೀಕು ಗ್ರಾಮ ಸಭೆ ಮಾಡಿ ಅಂತ ಹೇಳಿದ್ರು. ಗ್ರಾಮ ಸಭೆ ಮಾಡಿ ಆಕ್ಷನ್ ಪ್ಲಾನ್ಗಳು ಮಾಡಬೇಕಾಯ್ತು. ಆಕ್ಷನ್ ಪ್ಲಾನ್ಗಳು ಮಾಡಿಲ್ಲ. ಯಾಕೆಂದರೆ ಏನಾದರೂ ಕೇಳೋಕೆ ಹೋದರೆ ಬೆದರಿಕೆ ಆಗ್ತಾರೆ. ಮೊದಲು ನಮಗೆ ಇಲ್ಲಿ ಇಷ್ಟು ಜನನೂ ಕೂಡ ಸದಸ್ಯರುಗಳು ಬರೋದಾದರೆ ಎಲ್ಲ ಬೆದರಿಕೆ ಹಾಕಿ ಆಲ್ಮೋಸ್ಟ್ ನೀವು ಏನಾದರೂ ಇದನ್ನು ಮಾಡಿದ್ರೆ ನಾವು ಮಾಮೂಲಿ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಆ ರೀತಿ ನಾವು ಪರಿಶಿಷ್ಟ ಜಾತಿ ಮಹಿಳೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಅದಕ್ಕೆ ನಾವು ಭಯಭೀತರಾಗಿ ಇವತ್ತು ಸಾಂಕೇತಿಕವಾಗಿ ನಾವು ರಾಜೀನಾಮೆ ಕೊಟ್ಟು ಮತ್ತು ಇಲ್ಲಿಂದ ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತ ಸೋಮವಾರ ದಿನ ನಾವು ಮತ್ತು ನಮ್ಮ ಎಲ್ಲ ಸದಸ್ಯರು ಕೂಡ ಇದನ್ನು ಕೈಗೊಂಡಿದ್ದೀವಿ. ಮತ್ತು ನಾವು ಕೆಲವೊಂದು ವಿಚಾರಗಳು ಹೇಳ್ತೀವಿ. ಅವರು ನಿನ್ನೆ ದಿನ BJP ತಾಲೂಕು ಅಧ್ಯಕ್ಷರು PDO ಅವ್ರ ಬಗ್ಗೆ ಈ ರೀತಿ ಮಾತಾಡಿದ್ರು ಅಂತ MLA ಮೇಲ್ಗಡೆ ಆಲ್ಮೋಸ್ಟ್ ಸ್ವಲ್ಪ ಜೋರಾಗಿ ಮಾತಾಡಿದ್ರು. ಅದನ್ನು ನಾವು ಕೂಡ ಮಾಧ್ಯಮದ ಮುಖಾಂತರ ಕೇಳ್ಪಟ್ಟಿದ್ದೀವಿ. ಯಾಕೆಂತಂದರೆ ಇವತ್ತು BJP ಸದಸ್ಯರಾಗಿರ್ಬೋದು, JDS ಸದಸ್ಯರಾಗಿರ್ಬೋದು, ಕಾಂಗ್ರೆಸ್ ಸದಸ್ಯರಾಗಿರ್ಬೋದು, ಇವತ್ತು ಎಲ್ಲ ಹಳ್ಳಿನಲ್ಲೂ ಕೂಡ ನಾವು ಅಷ್ಟು ಜನನೂ ಕೂಡ
ಅವರು ನಾವೇನು ಒಳಗಾಗಿದ್ದೀವಿ ಅಂತ ನಮ್ಮ JDS ಸದಸ್ಯರು ಇದ್ದಾರೆ, ಆಮೇಲೆ ಅಧ್ಯಕ್ಷರುಗಳು ಇದ್ದಾರೆ ಅಥವಾ ಉಪಾಧ್ಯಕ್ಷರುಗಳು ಇದ್ದಾರೆ, ನಾವೆಲ್ಲ ಸದಸ್ಯರುಗಳು ಇದ್ದೀವಿ ಇಲ್ಲಿ. ಅವ್ರನ್ನ ಒಂದ್ಸತಿ ನೀವು ತಿಳ್ಕೊಬೇಕು ಏನಾಗಿದೆ ಇಲ್ಲೇನಾಗಿದೆ ಅಂತ ಹೇಳ್ಬಿಟ್ಟು. ಅವ್ರಿಗೆ ಮಾಹಿತಿ ಕೊರತೆ ಇರೋದ್ರಿಂದ ಅವ್ರು ಮಾತಾಡಿರ್ಬೋದು, ಅವ್ರು ಮಾತಾಡಿದ್ದಾರೆ. ಯಾಕೆ ಅಂತಂದರೆ ಅವ್ರು ಇಲ್ಲಿಗೆ ಬಂದು ಫಿಸಿಕಲ್ ಆಗಿ ಯಾವತ್ತೂ ಕೂಡ ನೋಡಿಲ್ಲ. MLA ಸಾಹೇಬ್ರು ಕೂಡ ಹೌದು, ನಾವು ಇಷ್ಟು ಜನನೂ ಕೂಡ ನಾವು ಹೋಗಿದ್ದೀವಿ. ಯಾರ ಹತ್ರ ನಾವು ಹೇಳ್ಕೊಬೇಕು, ನಮ್ಮ ಮನವಿನ ಯಾರ ಹತ್ರ ಸಲ್ಲಿಸಬೇಕು? ಈ ತಾಲೂಕಿನ MLA ಅವ್ರ ಹತ್ರನೇ ತಿಳಿಸ್ಬೇಕು. ನಮಗೆ ಅಭಿವೃದ್ಧಿ ಕುಂಠಿತಾದಾಗ ಯಾರ ಹತ್ರ ತಿಳಿಸ್ಕೊಬೇಕು? ನಾವು ಅವ್ರ ಹತ್ರನೇ ಹೇಳ್ಬೇಕು. ಹೇಳಿದ್ದೀವಿ, ಅವರು ಯಾವುದೇ ಕಾರಣಕ್ಕೂ ಕೂಡ ಯಾವುದು ಈ ರೀತಿ ಏಕವಚನದಲ್ಲಿ ಯಾವತ್ತೂ ಕೂಡ PDO ಬಗ್ಗೆ ಮಾತಾಡಿಲ್ಲ. ನಾವು ನಮ್ಮ ಅಹವಾಲನ್ನು ಅವರು MLA ಅವ್ರ ಹತ್ರ ತಿಳಿಸಿದ್ದೀವಿ. ಅದಾಗಿದ್ದಾದಮೇಲೆ ಇಲ್ಲಿ ನಮ್ಮಲ್ಲಿ 18 ಜನನೂ ಕೂಡ ನಾವು ಯಾರೂ ಕಾಂಗ್ರೆಸ್ನವರಿಲ್ಲ, 18 ಜನನೂ ಕಾಂಗ್ರೆಸ್ ಅವರಿಲ್ಲ. ನಾವು ಅವ್ರನ್ನ ಬೇಕಾದ್ರೆ ಮಾಹಿತಿ ತಿಳ್ಕೊಬೋದು, ಈ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ. ವಿಶೇಷ ಸಭೆ ಇವತ್ತಿಗೆ ವಿಶೇಷ ಸಭೆ ಹಾಕೊಳ್ಳಿ ಅಂತ ಹೇಳಿದ್ದು. ವಿಶೇಷ ಸಭೆ ಹಾಕೊಳ್ಳೋದಕ್ಕೆ ಅಧ್ಯಕ್ಷರು ಆದೇಶ ಮಾಡಿದ್ರು. ಯಾಕೆ ವಿಶೇಷ ಸಭೆ ಹಾಕಲ್ಲ? ಹೋಗ್ಲಿ, 28ನೇ ತಾರೀಕು ವಾರ್ಡ್ ಸಭೆ ಎಲ್ಲ ಕಂಪ್ಲೀಟ್ ಆಗಿದೆ. 28ನೇ ತಾರೀಕು ಗ್ರಾಮ ಸಭೆ ಆಗೋದಕ್ಕೆ ಅಧ್ಯಕ್ಷರು ಆದೇಶ ಮಾಡಿದ್ರು. ಯಾಕೆ ಗ್ರಾಮ ಸಭೆ ಮಾಡಲ್ಲ? ಏನಾದ್ರೂ ಆಕ್ಷನ್ ಪ್ಲಾನ್ ಮಾಡೋದಕ್ಕೆ ಇದು ಆಕ್ಷನ್ ಪ್ಲಾನ್ ಮಾಡಿ ಅಂತ ಅಂದರೆ ವಾರ್ಡ್ ಸಭೆ ಗ್ರಾಮ ಸಭೆ ಆಗೋ ಗಂಟ ನಾನು ಆಕ್ಷನ್ ಪ್ಲಾನ್ ಮಾಡಲ್ಲ ಅಂತಾರೆ. ನಿಮ್ಮ ಉದ್ದೇಶ ಏನು? ನೀವೊಬ್ಬರು ತಾಲೂಕು ಅಧ್ಯಕ್ಷರಾಗಿ ಇಂಥ PDOಗಳಿಗೆ ನೀವು ಸಪೋರ್ಟ್ ಮಾಡ್ತೀರಾ? ಇಂಥ PDOಗಳಿಗೆ ಬಂದು ಒಂದು ಸತಿ ನೋಡ್ರಿ, ನೀವೇನೆ ಚೆಕ್ ಮಾಡಿ ಇವ್ರ ಬಗ್ಗೆ. ನೀವು ಇವ್ರೇನು ಕಾಮಗಾರಿಗಳು ಏನು ಕೆಲಸ ಮಾಡಿದ್ದಾರೆ ಅಂತ, 2 ವರ್ಷದಲ್ಲಿ ಏನು ಕಾಮಗಾರಿ ಮಾಡಿದ್ದಾರೆ ಅಂತ ನೀವು ಒಂದ್ಸತಿ ಚೆಕ್ ಮಾಡಿ. ನಮ್ಮ ತಾಲೂಕು ಅಧ್ಯಕ್ಷರಿಗೆ ಹೇಳ್ತಾ ಇರೋದು, ಅವರೇ ಬಂದು ಚೆಕ್ ಮಾಡಲಿ. ಅವ್ರ ಜೊತೆ ಇರುವಂಥ BJP ಸದಸ್ಯರವರೇ, JDS ಸದಸ್ಯರವರೇ, ಅವ್ರನ್ನೇ ಒಂದ್ಸತಿ ಕೇಳ್ಬೋದಲ್ಲ. ಯಾಕೆ ಈ ರೀತಿ ಭ್ರಷ್ಟ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡ್ತೀರಿ ನೀವು? ಅದ್ರ ಮೇಲ್ಗಡೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ತಗೊಳ್ರಿ. ಜನನೂ ಕೂಡ ಯಾವತ್ತು ಕೊಟ್ಟಿರೋದು? 3ನೇ ತಿಂಗಳಲ್ಲಿ ಕೊಟ್ಟಿರೋದು. 18 ಜನನೂ ಕೂಡ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಈ PDO ವಿರುದ್ಧ. ಯಾವುದೇ ರೀತಿ ಇಲ್ಲಿ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಇಲ್ಲ ಇದರಲ್ಲಿ. ಇದ್ರ ಮೇಲ್ಗಡೆ ರಿಪೋರ್ಟ್ ತರಿಸ್ಕೊಂಡವ್ರೆ. ನಾವು CEO ಒಬ್ಬರಿಗೆ ಅಲ್ಲ ನೋಡಿ, ಆಯುಕ್ತರಿಗೂ ಕೂಡ ಕೊಟ್ಟಿದ್ದೀವಿ. ಮತ್ತು ಇದ್ರ ಮೇಲ್ಗಡೆ ಅವರು ತನಿಖೆ ಮಾಡವ್ರೆ. ತನಿಖೆ ಮಾಡಿನೂ ಕೂಡ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತೇಳಿ ಕ್ರಮ ಕೈಗೊಂಡಿದ್ರು, ಇದರಲ್ಲಿ ಬಂದಿದ್ದಾರೆ. ಆದ್ರೂ ಕೂಡ ಇವತ್ತು ನಮಗೆ ಬೆಲೆ ಇಲ್ಲ, ಮತ್ತು ನಮಗೆ ಮೂಲಭೂತ ಸೌಕರ್ಯ ಇಲ್ಲ. ಗ್ರಾಮಗಳಲ್ಲಿ ನೀವೇ ಒಂದ್ಸತಿ ಚೆಕ್ ಮಾಡಬೇಕು. ಜನಗಳು ಯಾವ ರೀತಿ ನಮ್ಮ ಜನಪ್ರತಿನಿಧಿಗಳು ಬೈತಾ ಇದ್ದಾರೆ ಅಂದರೆ, ನಮ್ಮನ್ನು ಸಹಿಸ್ಕೊಳ್ಳೋಕ್ಕಾಗದೆ ನಾವು ಇವತ್ತು ರಾಜೀನಾಮೆ ಕೊಡ್ತಾ ಇದ್ದೀವಿ. ಇದೆಲ್ಲ ಗೊತ್ತಾಗಲ್ವಾ ನಿಮಗೆ? ಯಾಕೆ ಈ ರೀತಿ ಮಾತಾಡ್ತೀರಾ? ಭ್ರಷ್ಟ ಅಧಿಕಾರಿಗಳಿಗೆ ನೀವು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಅಂತ ಪ್ರೊಟೆಸ್ಟ್ ಮಾಡ್ತೀರಿ, ಭ್ರಷ್ಟ ಅಧಿಕಾರಿಗೆ ಪರವಾಗಿ ಮಾತಾಡ್ತೀರಿ. ಇದರಲ್ಲಿ ಏನಿದೆ ನ್ಯಾಯ? ಇದರಲ್ಲಿ ವೆಂಕಟೇಶ್ ಗ್ರಾಮ ಪಂಚಾಯತಿ ಸದಸ್ಯರು. ಇದನ್ನ ನಾವು 19 ಜನನೂ ಕೂಡ ಇವತ್ತು ಹೋರಾಟ ಮಾಡ್ತಾ ಇರೋದು. 19 ಜನ ಕೂಡ ನೀವು ಪಂಚಾಯತಿನಲ್ಲಿ ಆಗು ಹೋಗುಗಳ ಏನು ನಮ್ಮಲ್ಲಿ ಭ್ರಷ್ಟಾಚಾರ ನಡೆದಿದೆಯೋ ಅದ್ರ ಬಗ್ಗೆ ಅಪ್ಲಿಕೇಶನ್ ಕೊಟ್ಟಿರೋದು. ನಾವು EO ಕೊಟ್ಟಿದ್ದೀವಿ, CEO ಕೊಟ್ಟಿದ್ದೀವಿ, ಆಯುಕ್ತರಿಗೆ ಕೊಟ್ಟಿದ್ದೀವಿ, ಆಮೇಲೆ ಇವ್ರಿಗೆ MS ಬಿಲ್ಡಿಂಗಲ್ಲಿರೋಂಥ ಅವ್ರಿಗೂ ಅಧಿಕಾರಿಗಳಿಗೂ ಕೊಟ್ಟಿದ್ದೀವಿ. ಇನ್ನೂ ಸ್ಪಂದಿಸಲ್ಲ ಅಂದರೆ ನಾವೇನು ಮಾಡಬೇಕು? ಅಭಿವೃದ್ಧಿ ಕೆಲಸಗಳು ಆಗಿದೆಯಾ ಅಂತ ನೀವು ಒಂದು ಸತಿ ತೆಗೆದು ನೋಡ್ರಿ. ಪಂಚಾಯತಿಲಿ ನೀವೇ ಬಂದು, ನಮ್ಮ ಅಧ್ಯಕ್ಷರೆಲ್ಲ ಹೇಳ್ತಾ ಇದ್ದಾರಲ್ವ, ಅವರೇ ಬಂದು ಒಂದು ಸತಿ ವೆರಿಫಿಕೇಶನ್ ಮಾಡಲಿ. ಅವರ ನಾಯಕರುಗಳು ಇದ್ದಾರೆ, ಅವ್ರ ಲೀಡರ್ಗಳು ಇದ್ದಾರೆ, ಅವ್ರ ಸದಸ್ಯರುಗಳು ಅವರೇ. ಒಂದು ಸತಿ ಅವರೇ ಬಂದು ಚೆಕ್ ಮಾಡಲಿ. ಆಮೇಲೆ ಹೇಳ್ತೀರಿ ಇಲ್ಲಿ MLA ಅವರು ಏನೋ ಪಾರ್ಶಾಲಿಟಿ ಮಾಡ್ತಾರೆ ಹಾಗೆ ಹೀಗೆ ಅಂತ. ಕೇಳಿ ಅವ್ರನ್ನ, ಸದಸ್ಯರುಗಳವರೇ. ಯಾವತ್ತಾದ್ರೂ ಇಲ್ಲಿ ನಮ್ಮಲ್ಲಿ 19 ಜನ ಮೆಂಬರ್ಗಳು ಇದ್ದೀವಿ. 19 ಜನದಲ್ಲಿ ಕಾಂಗ್ರೆಸ್ನವರು ಇದ್ದಾರೆ, JDSನವರು ಇದ್ದಾರೆ, BJPಯವರು ಇದ್ದಾರೆ. ಯಾರಿಗೆ ಯಾವ ರೀತಿ MLA ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತ ಒಂದು ಸತಿ ನೀವೇ ರಿಯಾಲಿಟಿ ಚೆಕ್ ಮಾಡಿ. ಬರೀ ಪೂಜೆ ಮಾಡ್ತಾರೆ ಅಂತಾರೆ, ಬರೀ ಕೆಲಸಗಳು ಆಗಿರೋವಂಥದ್ದನ್ನ ಬರ್ರಿ, ಯಾವ್ಯಾವ ಊರಲ್ಲಿ ಆಗಿಲ್ಲ, ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಬಂದು ಒಂದು ಸತಿ ರಿಯಾಲಿಟಿ ಚೆಕ್ ಮಾಡಿ. ಸುಮ್ಮನೆ ಆರೋಪ ಮಾಡುವಂಥದ್ದು, ಸುಮ್ಮನೆ ಇದನ್ನು ಮಾಡುವಂಥದ್ದು ಎಲ್ಲರೂ ಮಾಡ್ತಾರೆ. ಆಯ್ತಾ? ಇವತ್ತಿನ ಈ ಗ್ರಾಮ ಪಂಚಾಯತಿ ಪರಿಸ್ಥಿತಿನ ನೀವು ಒಂದ್ಸತಿ ಚೆಕ್ ಮಾಡಬೇಕು. 2 ವರ್ಷ ಆಗಿದೆ, 3 ತಿಂಗಳಾಗೈತೆ ಪಂಚಾಯತಿ ಒಳಗಡೆ ಬಂದು. ಒಂದೊಂದು ಗ್ರಾಮ ಠಾಣದಲ್ಲಿರೋಂಥ ನಮಗೆ ಇದನ್ನ ನಮ್ಮ ಜನಪ್ರತಿನಿಧಿಗಳು ಅಂತ ಹೇಳಿ ಖಾತೆಗಳು ಮಾಡಿಸ್ಕೊಂಡು ಕೊಡಿ ಅಂತ ಹೇಳ್ತಾರೆ. ಗ್ರಾಮ ಠಾಣದಲ್ಲಿ ಜನಗಳು ಅವ್ರಿಗೆ ಖಾತೆಗಳು ಮಾಡ್ಕೊಂಡು ಕೊಟ್ಟಿಲ್ಲ ಅಂದ್ರೆ ಏನು ಆನ್ಸರ್ ಹೇಳಬೇಕು? ಒಂದು ಮೋರಿ ಕ್ಲೀನಿಂಗ್ ಮಾಡೋಕ್ಕಾಗಿಲ್ಲ ನಮ್ಮ ಕೈಲಿ. 2 ವರ್ಷದಿಂದ ಒಂದು ಮೋರಿ ಕ್ಲೀನ್ ಮಾಡೋಕ್ಕಾಗಿಲ್ಲ.
ಅಂತ ಅಂದರೆ ತಗೊಳ್ರಿ, ಇದನ್ನ ಮಾನವ ನಾಗರಿಕ ಹಕ್ಕು ಮಾನವ ಇದಕ್ಕೆ ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ನಮಗೆ ಆರೋಪಿ ಸ್ಥಾನದಲ್ಲಿ ಕೂರಿಸಿ ನಮಗೆ ಭಯಭೀತರು ಮಾಡಿದ್ರೆ ನಾವೆಲ್ಲ ಹೋಗ್ಬೇಕು, ಯಾರನ್ನು ಕೇಳಬೇಕು? 2 ದಿವಸ ಕಂಪಲ್ಸರಿ ಕುಂಡ್ರಿಸಿದ್ರು. 2 ದಿನ ಪರಿಶಿಷ್ಟ ಜಾತಿ ಮಹಿಳೆ ಅಧಿಕಾರಿಗಳು ಅಂತ ಹೇಳಿ ನಮ್ಮ ಮೇಲ್ಗಡೆ ಈ ರೀತಿ ದೌರ್ಜನ್ಯ ಮಾಡಿದ್ರೆ ನಮ್ಮಲ್ಲೂ ಇದ್ದಾರೆ ಪರಿಶಿಷ್ಟ ಜಾತಿಯವರು, ಇವರು ಎಲ್ಲರೂ ಇದ್ದಾರೆ. ಒಂದ್ಸತಿ ಅವ್ರನ್ನ ಒಂದ್ಸತಿ ಕೇಳ್ರಿ ಯಾವ ರೀತಿ ಹೇಳ್ತಾರೆ ಅಂತ. ಒಂದು ಮೋರಿ ಕ್ಲೀನ್ ಮಾಡೋದಕ್ಕಾಗಿಲ್ಲ, ಒಂದೇ ಒಂದು ಮೋರಿ ಕ್ಲೀನ್ ಮಾಡೋದಕ್ಕಾಗಿಲ್ಲ. ನಾವು ಜನಗಳಿಗೆ ಏನು ಆನ್ಸರ್ ಮಾಡಬೇಕು? ಏನು ಆನ್ಸರ್ ಮಾಡಬೇಕು? ಇಂಥ ಅಧಿಕಾರಿಗಳು ತಗೊಂಡು ನಾವು ಸೋಮವಾರದ ಗಂಟ ಕಾಯ್ತೀವಿ. ಸೋಮವಾರದ ಗಂಟ ಈ ಅಧಿಕಾರಿನ ದಯಮಾಡಿ ಹೇಳ್ತೀನಿ ಬೇರೆ ಕಡೆ ಹಾಕಿ ನಮಗೆ ಬೇರೆ ಅಧಿಕಾರಿಗಳನ್ನ ಕೊಡಿ ಅಂತ. ಏನಾದರೂ ಸೋಮವಾರದವರೆಗೂ ಏನಾದರೂ ಇವರು ಕ್ರಮ ಕೈಗೊಂಡಿಲ್ಲ ಅಂದರೆ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ, ರಾಜೀನಾಮೆ ಕೊಟ್ಬಿಟ್ಟು ಸಾಂಕೇತಿಕವಾಗಿ 2 ರಾಜೀನಾಮೆ ಕೊಡ್ತೀವಿ, ತಾಲೂಕ್ ಪಂಚಾಯತಿ ಮುಂದೆಗಡೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ, ಅಲ್ಲೇ ಇರ್ತೀವಿ ಈ ಕ್ರಮ ಕೈಗೊಳ್ಳೋವರೆಗೂ. ಕೇಳ್ರಿ, JDS ಇವತ್ತು ಒಂದು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಯಾಕೆ ಬೇಸತ್ತಿ ನಾವು ಇದನ್ನ ಮನರಂದು ಮಾಡ್ತಾ ಇದೀವಿ ಅಂದ್ರೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತದೆ. ಒಂದು ನೈರ್ಮಲ್ಯೀಕರಣ ಆಗಿಲ್ಲ, ಒಂದು ಬೀದಿ ದೀಪ ರೆಡಿ ಮಾಡ್ಸಕ್ಕೂ ಸಾರ್ವಜನಿಕರಿಗೆ ಹೇಳಿದ್ರೆ ಉಡಾಪಿ ಉತ್ತರ ಕೊಡ್ತಾರೆ. ಮೇಡಮ್ ಅವ್ರು ಏನಂತ ಕೊಡ್ತಾರೆ, 4 ಜನ ಸದಸ್ಯರವ್ರೆ ಸತ್ತೋಗವ್ರ ಮಾಸ್ಕೇಳಿ ಅಂತ ಒಂದು ಉಡಾಪಿ ಕೊಡ್ತಾರೆ. ಒಂದೇನಾರ ನೀರಿನ ಘಟಕ ಪ್ರಾಬ್ಲಮ್ ಆದರೆ ಬೇಡ ಪಕ್ಕದ ಮನೆ ಊರಲ್ಲಿ ಹಿಡ್ಕೊಂಬಂದು ಕುಡಿತಾರೆ. ಈ ಥರ ಎಲ್ಲ ಉಡಾಪಿ ಉತ್ತರಗಳು ಕೊಟ್ಟು ಸದಸ್ಯರಿಗೆ ಗೌರವ ಇಲ್ದಂಗೆ ನಡ್ಕೊತಾ ಇದ್ದಾರೆ. ನಾನು ಮಾತೆತ್ತಿರೆ ನಾವು ಲಾಸ್ಟ್ ಮೀಟಿಂಗಲ್ಲಿ ನಾನು ಮಾಜಿ ಅಧ್ಯಕ್ಷ, ನನ್ನ ಅವಧಿಯಲ್ಲಿ ಆಗಿರೋ ಆಕ್ಷನ್ ಪ್ಲಾನು ಇದುವರೆಗೂ ಒಂದು ಕಾಮಗಾರಿ ಆಗಿಲ್ಲ, ಒಂದು ಆಕ್ಷನ್ ಪ್ಲಾನ್ ಮಾಡಿಲ್ಲ. ನನ್ನ ಅವಧಿಯಲ್ಲಿ ಆಗಿರೋದೇ ಅಷ್ಟು ಕಂಪ್ಲೀಟ್ ಆಗಿದೆ. ಇದುವರೆಗೂ ಒಂದು ಆಕ್ಷನ್ ಪ್ಲಾನ್ 3 ಅಧ್ಯಕ್ಷರಾಗಿದ್ದಾರೆ, ಒಂದು ಆಕ್ಷನ್ ಪ್ಲಾನ್ ಮಾಡಿಲ್ಲ. ಒಂದು ಸಾರ್ವಜನಿಕರಿಗೆ ಸರಿಯಾಗಿ ಈ ಅಮ್ಮ ಗೌರವ ಕೊಡ್ತಿಲ್ಲ. ಫಸ್ಟ್ ಆಫ್ ಆಲ್ ಸದಸ್ಯರಿಗೆ ಗೌರವ ಇಲ್ಲ ಅಂದರೆ ಇನ್ನು ಸಾರ್ವಜನಿಕರನ್ನ ಯಾವ ಮಟ್ಟಕ್ಕೆ ಇವರು ನಡ್ಕೊಂತಿದ್ದಾರೆ ಅಧಿಕಾರಿಗಳು ಅಂತ ನಿಮಗೂ ಗೊತ್ತಿರ್ಬೋದು. ನಾನು ಲಾಸ್ಟ್ ಮೀಟಿಂಗಲ್ಲಿ ಇವತ್ತು ಸುಮಾರು ಅವ್ರ ಮೀಟಿಂಗ್ ಕರೆದು 5-6 ತಿಂಗಳಾಗಿದೆ, ಅವ್ರು ಬಂದು 2 ವರ್ಷ ಆಗಿದೆ, ಯಾವುದೇ ಅಭಿವೃದ್ಧಿ ಆಗಿಲ್ಲ. ಮೀಟಿಂಗಲ್ಲಿ ನೀವು ಯಾವ ಮುಖ ಇಟ್ಕೊಂಡು ನಮ್ಮನ್ನು ಆರೋಪಿ ಸ್ಥಾನದಲ್ಲಿ 18 ಜನನೂ ಹೋಗಿ SPFಲ್ಲಿ ಕಂಪ್ಲೇಂಟ್ ಕೊಟ್ಟು ನಮ್ಮನ್ನು ಒಂದು ಆರೋಪಿ ಸ್ಥಾನದಲ್ಲಿ ಕೂಡಿಸಿ ಇವತ್ತು ಯಾವ ಮುಖ ಇಟ್ಕೊಂಡು ನೀವು ಮೀಟಿಂಗ್ ಮಾಡ್ತಾ ಇದ್ದೀರ ಅಂತ ಕೇಳಿದ್ರೆ ಬಿಡೋಣ ಅದು ಅಂತ ಹೇಳಿ ಉಡಾಪೆ ಉತ್ತರ ಕೊಟ್ಟರು. ಅದಕ್ಕೆ ನಾವು ಮನನೊಂದು ಮೀಟಿಂಗ್ನ ಬಹಿಷ್ಕಾರ ಮಾಡಿ ಹೊರಗಡೆ ಬಂದು ಇದುವರೆಗೂ 4 ತಿಂಗಳಾಗಿದೆ, ಪಂಚಾಯತಿಗೆ ನಾವು ಹೋಗಿಲ್ಲ. ಸಾರ್ವಜನಿಕರು ಇವತ್ತು ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಒಂದು ಕುಡಿಯೋ ನೀರು ವ್ಯವಸ್ಥೆ ಮಾಡೋಕ್ಕಾಗ್ತಿಲ್ಲ, ಒಂದು ಬೀದಿ ದೀಪ ಚರಂಡಿಗಳು ವಾಸನೆ ಹೊಡೆದು ಸೊಳ್ಳೆ ಬಂದ್ಬಿಟ್ಟು ಇವತ್ತು ಎಷ್ಟೋ ಜನ ಕಾಯಿಲೆಯಿಂದ ನಳ್ತಾ ಇದ್ದಾರೆ. ನಿಮಗೂ ಗೊತ್ತಿರೋ ವಿಚಾರ. ಮಾತೆತ್ತಿ ಏನಾದರೂ ಕೇಳಿದ್ರು ನಾನು ಎಸ್ ಸಿ ನಾನು ಮಹಿಳೆ ಮೇಲೆ ನೀವು ಈ ಥರ ದೌರ್ಜನ್ಯ ಮಾಡಿ ನಾನು SC ಇನ್ನೂ 3 ಜನ ಇದ್ದಾರೆ, ಒಟ್ಟು 4 ಜನ ನಾವು ಸದಸ್ಯರಿದ್ದೀವಿ. SC ಆಗಿದ್ರು ಕಾನೂನು ಎಲ್ಲರಿಗೂ ಒಂದೇ ಅಲ್ವ. SC ಅಂದ್ಬಿಟ್ಟು ಏನು ಬೇಕಾದ್ರೂ ಮಾಡೋಕ್ಕಾಗುತ್ತಾ? ಅದನ್ನು ದಯವಿಟ್ಟು ಈ ಮೇಡಮ್ ಅವ್ರನ್ನ ವರ್ಗಾವಣೆ ಮಾಡಿ ನಮ್ಗೆ ಒಳ್ಳೆ ನಿಷ್ಠಾವಂತ ಅಧಿಕಾರಿ ಕೊಡಿ. ಇನ್ನೂ 8 ತಿಂಗಳಿದೆ. ಆ 8 ತಿಂಗಳಲ್ಲಿ ಇರೋ ಕಾಮಗಾರಿಗಳನ್ನ ನಾವು ಅಭಿವೃದ್ಧಿಪಡಿಸಿ ಅಟ್ಲೀಸ್ಟ್ ಜನರ ಬಳಿಗೆ ಇನ್ನೊಂದ್ಸರಿ ಹೋಗೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡೋದಕ್ಕೆ ಈ PDOನ ಚೇಂಜ್ ಮಾಡಿ ಬೇರೆ PDO ಹಾಕೊಡೋಕ್ಕೆ ಕೇಳ್ಕೊಂತ ಇದ್ದೀನಿ. ಶ್ರೀನಿವಾಸ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ TB. ಸಮಸ್ಯೆಗಳು ನಿಮ್ಮದೇ ಸಮುದಾಯದ PDO ಸರ್ ಇಲ್ಲ, ಇಲ್ಲಿ ಮೇಡಮ್ ಹೇಳೋ ಪ್ರಕಾರ ನಾನು SC ನಿಂದನೆ ಮಾಡ್ತಾರೆ, ಜಾತಿ ನಿಂದನೆ ಒಂದು ಬಂದ್ಬಿಟ್ಟೈತೆ ಮೇಡಮ್ಗೆ. ಯಾಕೆಂದರೆ ನಾನು ಕೂಡ ಈ 19 ಜನರಲ್ಲಿ ನಾನು ಒಬ್ಬಳು SC ಮಹಿಳೆ ಸದಸ್ಯರಲ್ಲಿ ನೋಡ್ತಾ ಇದ್ದೀವಿ. ಸಪೋಸ್ ಈಗ ಒಂದು 4 ವರ್ಷದಿಂದ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀವಿ, ಯಾರಲ್ಲೂ ಕೂಡ ಆ ಥರದೊಂದು ಜಾತಿ ನೀವು SC ಆಗಿರೋದ್ರಿಂದ ನೀವು ಆಗಿರ್ಬೇಕು ಇರಬೇಕು ಅನ್ನೋದೊಂದು ಮನಕ್ಕೆ ಬಂದೇ ಇಲ್ಲ. ಆಯಿತಾ, ನಾವೇನು ಕೇಳ್ತಾ ಇದ್ದೀವಿ ಅಂದರೆ ನಮಗೆ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಮೇನ್ ಅಷ್ಟೇ. ನಮಗೆ ಇನ್ನೇನು PDO ಮೇಲೆ ಯಾವುದೇ ರೀತಿ ಬೇಜಾರಿಲ್ಲ, ನಮಗೆ ಕೆಲಸಗಳಾಗಬೇಕು ಅಷ್ಟೇ ಸರ್. ಕೆಲಸಗಳು ಮಾಡಬೇಕು. ಯಾಕೆಂದರೆ ಒಬ್ಬರು ಪ್ರಾಬ್ಲಮ್ ಅಲ್ಲ ಇದು, 19 ಜನ ಮೆಂಬರ್ಗಳದ್ದು ಎಲ್ಲರದ್ದು ಪ್ರಾಬ್ಲಮ್ ಇದೆ. ಯಾವುದೇ ಕೆಲಸ ಮಾಡಿರಿ ಅಂತ ಕೇಳಕ್ಕೆ ಹೋದರೆ ಅದೇ ಅವ್ರು ಬೆದರಿಕೆ ಆಗ್ತದೆ, ಒಳಗಡೆ ಹೋಗೋಕೆ ಆಗ್ತಾನೆ ಇಲ್ಲ. 4 ತಿಂಗಳಿಂದ ಮಾನಸಿಕವಾಗಿ ನಮ್ಗೆ ಹೋಗೋಕ್ಕೆ ಭಯ ಆಗ್ಬಿಟ್ಟಿದೆ ಸರ್. ಇವರೆಲ್ಲ ಬೇರೆಯವರು ಓಕೆ, ನಾವು SC ಅವರಾಗೇ ನಾವು ಮೇಡಮ್ ಹತ್ರ ಹೋಗಿ ಮಾತಾಡಲಿಕ್ಕೂ ಕಷ್ಟ ಆಗ್ತಿದೆ. ಒಂದು ಫೋನು ಕೂಡ ನಾವು ಮಾಡ್ತಾ ಇಲ್ಲ. ನಮಗೆ ಅಧಿಕಾರಿಗಳು ಅಭಿವೃದ್ಧಿ ಮಾಡುವಂಥ ಅಧಿಕಾರಿಗಳನ್ನ ದಯವಿಟ್ಟು ಹಾಕ್ಕೊಡಿ. ಪಂಚಾಯತಿ ಅಭಿವೃದ್ಧಿ ಆಗುವಂಥ ಕೆಲಸಗಳನ್ನ ಮಾಡಿ ಆಗ್ತಾ ಇಲ್ಲ ಸರ್. ನಮ್ಗೆ ರಾಜೀನಾಮೆ ಕೊಟ್ಬಿಡ್ಬೇಕು ಅನ್ನೋಷ್ಟು ಬೇಜಾರಾಗ್ಬಿಟ್ಟಿದೆ. ನಮ್ಮ 1 ವರ್ಷದಿಂದ ಯಾವುದೇ ಕೆಲಸಗಳಾಗ್ತಿಲ್ಲ. ಊರಿನವ್ರು ಗ್ರಾಮಸ್ಥರು ಏನಾದರೂ ಫೋನ್ ಮಾಡಿ ಕೇಳಿದ್ರೆ, ಯಾಕ್ರಿ ನಿಮ್ಮ ಮೆಂಬರ್ಗಳು ಸತ್ತೋಗಿದ್ದಾರೆ ಅನ್ಕೊಂಡು ಬರ್ರಿ ಪಂಚಾಯತಿ ಹತ್ರ, ನಾನು ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ತುಂಬ ಬೇಜಾರಾಗುತ್ತೆ ಸರ್ ನಮಗೆ. ನಾವು ಸತ್ತೋಗಿರೋ ಥರ ಬಂದು ಇಲ್ಲಿ ಪಂಚಾಯತಿಲಿ ಕೆಲಸ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಮೇಡಮ್ ಆ ಥರ ಎಲ್ಲ ಮಾತಾಡೋದು ತಪ್ಪು. ನಮಗೆ ಕೆಲಸಗಳಾಗಬೇಕು ಅಷ್ಟೇ. ವೈಯಕ್ತಿಕವಾಗಿ ನಮಗೆ ಮೇಡಮ್ ಮೇಲೆ ಯಾವುದೇ ರೀತಿ ಬೇಜಾರಿಲ್ಲ. ಆ ಜಾತಿ ಅನ್ನೋದೊಂದು ನಿಂತ್ಕೊಂಡು ಆ ಒಂದು ಅಸ್ತ್ರನ ಮುಂದೆ ಇಟ್ಕೊಂಡು ನಾವು ಈಗೆಲ್ಲ ಮಾಡ್ಬೋದು ಅನ್ನೋದು ದಯವಿಟ್ಟು ತಪ್ಪು ಅಂತ ನಾನೇ ಹೇಳ್ತೀನಿ ವೈಯಕ್ತಿಕವಾಗಿ. ಯಾಕೆಂದರೆ ನಾನು ಕೂಡ ಒಬ್ಬಳು SC ಮೆಂಬರ್. ಹಾಗಾಗಿ ನಮಗೆ ಅಭಿವೃದ್ಧಿ ಆಗುವಂಥ ಅಧಿಕಾರನ ನೇಮಕ ಮಾಡಬೇಕು. ಈ ಮೇಡಮ್ ನಾವು ವಜಾ ಮಾಡ್ತೀರೋ ಏನೋ ಮಾಡ್ತಿರೋ ಗೊತ್ತಿಲ್ಲ. ದಯವಿಟ್ಟು ನಮ್ಮ ಮನೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಆಶಾ.